ಎಲ್ಲರ ಗಮನ ನನ್ನ ಕಡೆ ಇದೆ ಅಂತ ಗೊತ್ತಾಯ್ತು. ಹಾಗೆ ಗಮನವಿಟ್ಟು ಕೇಳಿ. BA 3ನೇ ಸೆಮಿಸ್ಟರ್ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ಗೆ ನಿಮಗೆಲ್ಲರಿಗೂ ಹೃತ್ಪೂರ್ವಕವಾದಂಥ ಸ್ವಾಗತ. ಇವತ್ತಿನ ಕ್ಲಾಸ್ನಲ್ಲಿ ನಾವು ಕನ್ನಡ ವಿಷಯದ ಕಂಟಿನ್ಯೂ ಪಾರ್ಟ್ ಘಟಕ 4 ಬಹುಶಿಸ್ತೀಯ ಅಧ್ಯಯನ. ಈ ಬಹುಶಿಸ್ತೀಯ ಅಧ್ಯಯನ ಘಟಕ 4ರ ಕಂಟಿನ್ಯೂ ಪಾರ್ಟ್ ಅಧ್ಯಾಯ 13 ಚಲನಚಿತ್ರ ವಿಮರ್ಶೆ ಮುತ್ತಿನಹಾರ ಚಲನಚಿತ್ರ ತೋರಿಸಿ ರಸ ವಿಮರ್ಶೆ ಎನ್ನುವಂತಹ ಅಧ್ಯಾಯದ ಭಾಗ 2 ವಿಡಿಯೋ ಅಂತ ಹೇಳ್ತೀನಿ. ಈಗಾಗಲೇ ಭಾಗ 1 ವಿಡಿಯೋದಲ್ಲಿ ಈ ಅಧ್ಯಾಯದ ಪ್ರಬಂಧ ಮಾದರಿ ಪ್ರಶ್ನೋತ್ತರಗಳು ಮತ್ತು ಈ ಅಧ್ಯಾಯದ ಆಶಯವನ್ನು ತಿಳ್ಕೊಂಡಿದ್ದೀವಿ. ಹಾಗಾದ್ರೆ ಇವತ್ತಿನ ಕ್ಲಾಸ್ನಲ್ಲಿ ನಾವು ಈ ಅಧ್ಯಾಯದ ಟಿಪ್ಪಣಿ ಭಾಗ ಮತ್ತು 1 ಅಂಕದ ಪ್ರಶ್ನೋತ್ತರಗಳ ಚರ್ಚೆ ಮಾಡಿ ಈ ಅಧ್ಯಾಯದ ಅಂತಿಮ ಘಟ್ಟವನ್ನು ತಲುಪೋಣ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲಿಗೆ ಟಿಪ್ಪಣಿ ರೂಪದ ಪ್ರಶ್ನೋತ್ತರಗಳನ್ನ ನೋಡೋದಾದ್ರೆ ಪ್ರಶ್ನೆ ನಂಬರ್ 1, ಮುತ್ತಿನಹಾರ ಚಲನಚಿತ್ರದ ಮುಖ್ಯ ಆಶಯ ಮತ್ತು ಯುದ್ಧ ವಿರೋಧಿ ತತ್ವವನ್ನು ವಿವರಿಸಿ. ಇದಕ್ಕೆ ಉತ್ತರ: ಮುತ್ತಿನಹಾರ ಚಿತ್ರದ ಮುಖ್ಯ ಆಶಯವು ಯುದ್ಧವನ್ನ ವಿರೋಧಿಸುವುದಾಗಿದೆ. ನಿರ್ದೇಶಕ SV ರಾಜೇಂದ್ರ ಸಿಂಗ್ ಬಾಬು ಅವರು ಚಿತ್ರದ ಆರಂಭದಿಂದ ಕೊನೆಯವರೆಗೂ ಯುದ್ಧದ ಭೀಕರ ಪರಿಣಾಮಗಳನ್ನ ಮತ್ತು ಯುದ್ಧ ವಿರೋಧಿ ತತ್ವವನ್ನ ಪ್ರತಿಪಾದಿಸಿದ್ದಾರೆ. ಚಿತ್ರದ ಶೀರ್ಷಿಕೆಯಾದ ಮುತ್ತಿನಹಾರವು ಭರವಸೆ ಮತ್ತು ಕನಸುಗಳ ಸಾಂಕೇತಿಕ ರೂಪಕವಾಗಿದೆ. ಅಚ್ಚಪ್ಪ ಪ್ರತಿ ವರ್ಷ ಒಂದು ಮುತ್ತನ್ನ ಖರೀದಿಸಿ ತನ್ನ ಪತ್ನಿಗೆ ಕೊಡುತ್ತಾನೆ. ಇದರಿಂದ ಅವಳು ಒಂದು ದಿನ ಹಾರವನ್ನ ಪೂರ್ಣಗೊಳಿಸುತ್ತಾಳೆ ಎಂದು ಭರವಸೆಯನ್ನು ನೀಡುತ್ತಾನೆ. ಆದರೆ ಅಚ್ಚಪ್ಪ ಯುದ್ಧದಲ್ಲಿ ಸಾವನ್ನಪ್ಪಿದಾಗ ಆ ಹಾರವು ಕೇವಲ ಭರವಸೆಯ ಸಂಕೇತವಾಗಿ ಉಳಿಯದೆ ಯುದ್ಧದಿಂದ ಕುಟುಂಬ ಕಾಗುವ ಅಪಾರ ನೋವಿನ ಸಂಕೇತವಾಗಿ ಬದಲಾಗುತ್ತದೆ. ಕೊನೆಗೆ ಪತ್ನಿ ಆ ಹಾರವನ್ನ ಹರಿದು ಹಾಕುವ ದೃಶ್ಯವು ಯುದ್ಧದ ಕೇವಲ ಸೈನಿಕನ ಮೇಲೆ ಮಾತ್ರವಲ್ಲದೆ ಅವನ ಕುಟುಂಬದ ಮೇಲೆ ಮತ್ತು ಒಟ್ಟಾರೆ ದೇಶದ ಮೇಲೆ ಹೇಗೆ ಕಟು ಪರಿಣಾಮ ಬೀರುತ್ತದೆ ಎಂಬುದನ್ನು ಸ್ಪಷ್ಟವಾಗಿ ತೋರಿಸುತ್ತದೆ. ಹಿಟ್ಲರ್ನ ಆವೇಶದ ಭಾಷಣದೊಂದಿಗೆ ಚಿತ್ರವು ಆರಂಭವಾಗುವುದು ಕೂಡ ಪ್ರಭುತ್ವ ಮತ್ತು ಸಾಮ್ರಾಜ್ಯಶಾಹಿಗಳ ಅಧಿಕಾರ ವಿಸ್ತರಣೆಯ ದುರಹಂಕಾರದಿಂದ ಹುಟ್ಟುವ ಯುದ್ಧವು ಮನುಷ್ಯ ಕುಲದ ವಿನಾಶಕ್ಕೆ ಕಾರಣವಾಗುತ್ತದೆ ಎಂಬುದನ್ನು ಎತ್ತಿ ಹಿಡಿಯುತ್ತದೆ. ಈ ಎಲ್ಲ ಅಂಶಗಳು ಚಿತ್ರದ ಆಶಯವು ಯುದ್ಧದ ವಿರೋಧದ ತತ್ವವನ್ನು ಆಧರಿಸಿದೆ ಎಂದು ದೃಢಪಡಿಸುತ್ತೇವೆ ಎಂಬುದು ಉತ್ತರವಾಗಿತ್ತು. ಮುಂದುವರೆದು ಪ್ರಶ್ನೆ ನಂಬರ್ 2, ಕನ್ನಡ ಚಲನಚಿತ್ರದಲ್ಲಿ ಮುತ್ತಿನಹಾರ ಚಿತ್ರದ ರಸ ಅಭಿವ್ಯಕ್ತಿಯನ್ನ ವಿಶ್ಲೇಷಿಸಿ. ಇದಕ್ಕೆ ಉತ್ತರ: ಕನ್ನಡ ಚಿತ್ರರಂಗದಲ್ಲಿ ಕಲಾತ್ಮಕ ಮತ್ತು ಮನೋರಂಜನಾತ್ಮಕ ಚಿತ್ರಗಳೆಂಬ ವಿಭಾಗವಿದೆ. ಮುತ್ತಿನಹಾರ ಚಿತ್ರವು ಈ ಎರಡೂ ಪ್ರಕಾರಗಳ ನಡುವಿನ ಸಮತೋಲಿತ ಮಾರ್ಗವನ್ನ ತುಳಿದು ವಿಶಿಷ್ಟ ಸ್ಥಾನ ಪಡೆದಿದೆ. ಇದು ಕೇವಲ ಮನೋರಂಜನಾತ್ಮಕವಲ್ಲ, ಆದರೆ ಆಳವಾದ ವಿಷಯವನ್ನ ಹೊಂದಿರುವ ಕಾರಣದಿಂದ ಒಂದು ವರ್ಗಕ್ಕೆ ತುಂಬಾ ಮೆಚ್ಚುಗೆಯಾದರೆ ಮತ್ತೊಂದು ವರ್ಗಕ್ಕೆ ಮಿಶ್ರ ಪ್ರತಿಕ್ರಿಯೆ ದೊರಕಿತು. ಆದರೂ ಕಾಲಾಂತರದಲ್ಲಿ ಇದು ಒಂದು ಕ್ಲಾಸಿಕ್ ಚಿತ್ರವೆಂದು ಪರಿಗಣಿಸಲ್ಪಟ್ಟಿದೆ. ಚಿತ್ರವು ಮೇಲ್ನೋಟಕ್ಕೆ ಯುದ್ಧದ ಹಿನ್ನೆಲೆಯ ಆಕ್ಷನ್ ಚಿತ್ರದಂತೆ ಕಂಡರೂ ನಿರ್ದೇಶಕರ ಮುಖ್ಯ ಉದ್ದೇಶ ಯುದ್ಧವನ್ನ ವೈಭವೀಕರಿಸುವುದಿಲ್ಲ, ಬದಲಿಗೆ ಯುದ್ಧದಿಂದ ಆಗುವ ನೋವು ಮತ್ತು ಅದರ ಪರಿಣಾಮಗಳನ್ನು ಕಟ್ಟಿಕೊಡುವುದಾಗಿದೆ. ಆದ್ದರಿಂದ ಚಿತ್ರದಲ್ಲಿ ವೀರರಸಕ್ಕಿಂತಲೂ ಕರುಣಾರಸಕ್ಕೆ ಹೆಚ್ಚು ಪ್ರಾಮುಖ್ಯತೆ ನೀಡಲಾಗಿದೆ. ನವರಸಗಳನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಬಳಸಿಕೊಂಡು ಸೈನಿಕನ ವೈಯಕ್ತಿಕ ನೋವು, ಕುಟುಂಬದ ದುಃಖ ಮತ್ತು ಯುದ್ಧದ ಕ್ರೂರತೆಯನ್ನು ಪ್ರೇಕ್ಷಕರ ಮನಸ್ಸಿಗೆ ತಟ್ಟುವಂತೆ ಮೂಡಿಸಲಾಗಿದೆ. ಈ ಕಾರಣದಿಂದಲೇ ಚಿತ್ರದ ರಸ ಅಭಿವ್ಯಕ್ತಿಯು ವೀರರಸಕ್ಕಿಂತಲೂ ಕರುಣಾರಸದತ್ತ ಒಲವನ್ನು ತೋರಿಸಿದೆ ಎಂಬುದು ಉತ್ತರವಾಗಿತ್ತು. ಮುಂದುವರೆದು ಪ್ರಶ್ನೆ ನಂಬರ್ 3, ಮುತ್ತಿನಹಾರ ಚಲನಚಿತ್ರದ ತಾಂತ್ರಿಕ ಅಂಶಗಳ ಚಿತ್ರದ ಯಶಸ್ಸಿಗೆ ಹೇಗೆ ಕೊಡುಗೆ ನೀಡಿವೆ ಎಂಬುದನ್ನು ವಿವರಿಸಿ. ಇದಕ್ಕೆ ಉತ್ತರ: ಮುತ್ತಿನಹಾರ ಚಲನಚಿತ್ರದ ತಾಂತ್ರಿಕ ಅಂಶಗಳು ಅದರ ಯಶಸ್ಸಿನಲ್ಲಿ ನಿರ್ಣಾಯಕ ಪಾತ್ರ ವಹಿಸಿವೆ. ಸಂಗೀತ ಮತ್ತು ಸಾಹಿತ್ಯವನ್ನ ನೀಡಿದ ಹಂಸಲೇಖ ಅವರು ಈ ಚಿತ್ರಕ್ಕಾಗಿ ಹಲವಾರು ಪ್ರಯೋಗಗಳನ್ನ ಮಾಡಿದ್ದಾರೆ. ದೇವರು ಹೊಸೆದ ಪ್ರೇಮದ ದಾರ ಗೀತೆಯು ಸಾಹಿತ್ಯಿಕವಾಗಿ ಬೇಸಿಗೆ, ಮಳೆ ಮತ್ತು ವಸಂತ ಋತುಗಳನ್ನು ಬಳಸಿಕೊಂಡು ಚಿತ್ರದ ಸನ್ನಿವೇಶವನ್ನು ತೀವ್ರಗೊಳಿಸಿದರೆ, ಸಂಗೀತದಲ್ಲಿ ಕರ್ನಾಟಕದ ಹಿಂದೂಸ್ತಾನಿ ಮತ್ತು ಪಾಶ್ಚಿಮಾತ್ಯ ಸಂಗೀತದ ಮಾದರಿಗಳನ್ನು ಮಿಶ್ರಣ ಮಾಡಿ ವಿಶಿಷ್ಟತೆಯನ್ನು ಸಾಧಿಸಿದ್ದಾರೆ. ಈ ಹಾಡನ್ನು ಬಾಲಮುರಳೀಕೃಷ್ಣ ಅವರು ಅದ್ಭುತವಾಗಿ ಹಾಡಿದ್ದಾರೆ. ಮಡಿಕೇರಿ ಸಿಪಾಯಿ ಹಾಡು ಕನ್ನಡ ಮತ್ತು ಕೊಡವ ಭಾಷೆಗಳಿಗೆ ಮಿಶ್ರಣದೊಂದಿಗೆ ವಿಶಿಷ್ಟವಾಗಿದೆ. ಕೊಡಗರ ವೀರ ಗಂಡರೇ ಶೂರ ಮತ್ತು ಕೊಡಗಿನೋಳೆ ಬೆಳಗಿನೋಳೆ ನನ್ನ ಹೆಂಡರು ನಂಜಿ ಹಾಡುಗಳು ಕ್ರಮವಾಗಿ ಕೊಡಗಿನ ಸಾಂಸ್ಕೃತಿಕ ನೆಲೆ ಮತ್ತು ಪ್ರೇಮ ತತ್ವವನ್ನು ಎತ್ತಿ ಹಿಡಿದಿವೆ. ಇದಲ್ಲದೆ ಆ ಕಾಲಘಟ್ಟದಲ್ಲಿ ಅತ್ಯಂತ ಆಧುನಿಕ ಎಂದು ಪರಿಗಣಿಸಲಾಗಿದ್ದ ಕ್ಯಾಮೆರಾವನ್ನು ಬಳಸಿಕೊಂಡು ಛಾಯಾಗ್ರಾಹಕ DV ರಾಜಾರಾಮ್ ಅವರು ಹಸಿರು ಮರುಭೂಮಿ ಮತ್ತು ಮಂಜಿನ ಪರಿಸರಗಳನ್ನು ಅತ್ಯುತ್ತಮವಾಗಿ ಸೆರೆ ಹಿಡಿದಿದ್ದಾರೆ. ಹೀಗೆ ಪ್ರತಿಯೊಬ್ಬ ತಾಂತ್ರಿಕ ತಜ್ಞರು ಚಿತ್ರವು ಒಂದು ಉತ್ತಮ ಮಾದರಿ ಚಿತ್ರವಾಗಬೇಕೆಂಬ ಉದ್ದೇಶದಿಂದ ಶ್ರಮಿಸಿದ್ದು ಇದು ಚಿತ್ರದ ಯಶಸ್ಸಿಗೆ ಪ್ರಮುಖ ಕಾರಣವಾಗಿದೆ
ಎಂಬುದು ಉತ್ತರವಾಗಿತ್ತು. ಮುಂದುವರೆದು ಒಂದು ಅಂಕದ ನೇರ ಪ್ರಶ್ನೋತ್ತರಗಳನ್ನ ನೋಡೋದಾದ್ರೆ ಪ್ರಶ್ನೆ ನಂಬರ್ 1, ಮುತ್ತಿನಹಾರ ಚಲನಚಿತ್ರದ ನಿರ್ದೇಶಕರು ಯಾರು? ಉತ್ತರ ಎಸ್.ವಿ. ರಾಜೇಂದ್ರ ಸಿಂಗ್ ಬಾಬು. ಪ್ರಶ್ನೆ ನಂಬರ್ 2, ಮುತ್ತಿನಹಾರ ಚಿತ್ರದಲ್ಲಿ ನಾಯಕ ನಟನಾಗಿ ಯಾರು ಅಭಿನಯಿಸಿದ್ದಾರೆ? ಉತ್ತರ ವಿಷ್ಣುವರ್ಧನ್. ಪ್ರಶ್ನೆ ನಂಬರ್ 3, ಮುತ್ತಿನಹಾರ ಚಿತ್ರದ ನಾಯಕಿ ನಟಿಯಾಗಿ ಯಾರು ಅಭಿನಯಿಸಿದ್ದಾರೆ? ಉತ್ತರ ಸುಹಾಸಿನಿ. 4, ಮುತ್ತಿನಹಾರ ಚಲನಚಿತ್ರದ ಮುಖ್ಯ ವಸ್ತುವೇನು? ಉತ್ತರ ಯುದ್ಧದ ಭೀಕರತೆ, ಶಾಂತಿಯ ತತ್ವ ಮತ್ತು ದೇಶ ಪ್ರೇಮ. 5, ಮುತ್ತಿನಹಾರ ಚಿತ್ರವು ಯಾರ ಕಥೆಯನ್ನ ಆಧರಿಸಿದೆ? ಉತ್ತರ ವೆಂ.ಮು. ಜೋಶಿ ಅವರ ಕಥೆಯನ್ನ ಆಧರಿಸಿದೆ. ಪ್ರಶ್ನೆ ನಂಬರ್ 6, ಸೈನಿಕರ ಬಗ್ಗೆ ಜನಮಾನಸದಲ್ಲಿ ಏಕೆ ಅಪಾರ ಗೌರವವಿದೆ? ಉತ್ತರ ಅವರು ದೇಶಕ್ಕೆ ಒದಗುವ ಆಪತ್ತುಗಳಿಗೆ ಎದೆಯೊಡ್ಡಿ ಹೋರಾಡುತ್ತಾರೆ ಮತ್ತು ಜನಸಾಮಾನ್ಯರ ರಕ್ಷಣೆಯೇ ಮಾಡುತ್ತಾರೆ. ಪ್ರಶ್ನೆ ನಂಬರ್ 7, ಅಚ್ಚಪ್ಪ ಎಂಬ ಪಾತ್ರವು ಯಾರ ಪ್ರತಿನಿಧಿಯಂತೆ ಗೋಚರವಾಗುತ್ತದೆ? ಉತ್ತರ ಪ್ರತಿಯೊಬ್ಬ ಸೈನಿಕನ ಪ್ರತಿನಿಧಿಯಂತೆ ಗೋಚರವಾಗುತ್ತದೆ. ಪ್ರಶ್ನೆ ನಂಬರ್ 8, ಮುತ್ತಿನಹಾರ ಚಿತ್ರದ ಮುಖ್ಯ ಆಶಯವೇನು? ಉತ್ತರ ಯುದ್ಧವನ್ನ ವಿರೋಧಿಸುವುದು. ಪ್ರಶ್ನೆ ನಂಬರ್ 9, ಮುತ್ತಿನಹಾರವು ಯಾವುದರ ರೂಪಕವಾಗಿ ಬಳಸಲ್ಪಟ್ಟಿದೆ? ಉತ್ತರ ಭರವಸೆಯ ರೂಪಕವಾಗಿ ಬಳಸಲ್ಪಟ್ಟಿದೆ. ಪ್ರಶ್ನೆ ನಂಬರ್ 10, ಅಚ್ಚಪ್ಪನ ಪ್ರತಿ ವರ್ಷ ತನ್ನ ಪತ್ನಿಗೆ ಏನನ್ನ ನೀಡುತ್ತಿದ್ದನು? ಉತ್ತರ ಒಂದು ಮುತ್ತನ್ನ ನೀಡುತ್ತಿದ್ದನು. ಪ್ರಶ್ನೆ ನಂಬರ್ 11, ಮುತ್ತಿನಹಾರ ಚಿತ್ರದ ಆರಂಭದಲ್ಲಿ ಯಾರ ಭಾಷಣದ ದೃಶ್ಯವಿದೆ? ಉತ್ತರ ಹಿಟ್ಲರ್ನ ಆವೇಶದ ಭಾಷಣದ ದೃಶ್ಯವಿದೆ. ಪ್ರಶ್ನೆ ನಂಬರ್ 12, ಹಿಟ್ಲರ್ನ ಭಾಷಣವು ಯಾವುದರ ಪ್ರತಿಪಾದದ ರೂಪದಂತಿದೆ? ಉತ್ತರ ಹಿಂಸೆಯ ಪ್ರತಿಪಾದದ ರೂಪದಂತಿದೆ. 13, ಕನ್ನಡದಲ್ಲಿ ಚಿತ್ರಗಳನ್ನ ಸಾಮಾನ್ಯವಾಗಿ ಹೇಗೆ ವಿಭಾಗಿಸಲಾಗುತ್ತದೆ? ಉತ್ತರ ಕಲಾತ್ಮಕ ಚಿತ್ರಗಳು ಮತ್ತು ಮನೋರಂಜನಾತ್ಮಕ ಚಿತ್ರಗಳು ಎಂದು ವಿಭಾಗಿಸಲಾಗುತ್ತದೆ. ಪ್ರಶ್ನೆ ನಂಬರ್ 14, ಮುತ್ತಿನಹಾರ ಚಿತ್ರವು ಯಾವ ಬಗೆಯ ಹಾದಿಯನ್ನ ತುಳಿದಿದೆ? ಉತ್ತರ ಕಲಾತ್ಮಕ ಮತ್ತು ಮನೋರಂಜನಾತ್ಮಕ ಚಿತ್ರಗಳ ಮಧ್ಯದ ಹಾದಿಯನ್ನ ತುಳಿದಿದೆ. ಪ್ರಶ್ನೆ ನಂಬರ್ 15, ಮುತ್ತಿನಹಾರ ಚಿತ್ರವು ಪ್ರಸ್ತುತದಲ್ಲಿ ಯಾವ ಬಗೆಯ ಚಿತ್ರವೆಂದು ಕರೆಯಲ್ಪಟ್ಟಿದೆ? ಉತ್ತರ ಕ್ಲಾಸಿಕ್ ಚಿತ್ರವೆಂದು ಕರೆಯಲ್ಪಡುತ್ತದೆ. ಪ್ರಶ್ನೆ ನಂಬರ್ 16, ಮುತ್ತಿನಹಾರ ಚಿತ್ರದಲ್ಲಿ ಯಾವ ರಸಕ್ಕೆ ಹೆಚ್ಚು ಪ್ರಾಮುಖ್ಯತೆ ಇದೆ? ಉತ್ತರ ಕರುಣಾ ರಸಕ್ಕೆ ಹೆಚ್ಚು ಪ್ರಾಮುಖ್ಯತೆ ಇದೆ. ಪ್ರಶ್ನೆ ನಂಬರ್ 17, ಮುತ್ತಿನಹಾರ ಚಿತ್ರಕ್ಕೆ ಸಂಗೀತ ಮತ್ತು ಸಾಹಿತ್ಯವನ್ನು ಒದಗಿಸಿದವರು ಯಾರು? ಉತ್ತರ ಹಂಸಲೇಖ. ಪ್ರಶ್ನೆ ನಂಬರ್ 18, ಮಡಿಕೇರಿ ಸಿಪಾಯಿ ಹಾಡಿನ ವಿಶೇಷತೆ ಏನು? ಉತ್ತರ ಇದು ಕನ್ನಡ ಮತ್ತು ಕೊಡವ ಭಾಷೆಯ ಮಿಶ್ರಣದಿಂದ ಕೂಡಿದೆ. 19, ಮುತ್ತಿನಹಾರ ಚಿತ್ರದ ಛಾಯಾಗ್ರಾಹಕರು ಯಾರು? ಉತ್ತರ ಡಿ.ವಿ. ರಾಜಾರಾಮ್. ಪ್ರಶ್ನೆ ನಂಬರ್ 20, ದೇವರು ಹೊಸೆದ ಪ್ರೇಮದ ದಾರ ಗೀತೆಯನ್ನ ಹಾಡಿದವರು ಯಾರು? ಉತ್ತರ ಬಾಲ ಮುರಳಿ ಕೃಷ್ಣ. ಎಂಬುದು ಇಷ್ಟು ಈ ಅಧ್ಯಾಯದ ಸಂಪೂರ್ಣವಾದಂತಹ ಎಲ್ಲಾ ಅಭ್ಯಾಸ ಪ್ರಶ್ನೋತ್ತರಗಳನ್ನ ಪರೀಕ್ಷೆಯಲ್ಲಿ ಕೇಳುವಂತಹ ನಿಟ್ಟಿನಲ್ಲಿ ಡಿಸ್ಕಷನ್ ಮಾಡಿದ್ದೇವೆ. ಇದೇ ರೀತಿಯ ಇನ್ನು ಈ BA 3rd ಸೆಮಿಸ್ಟರ್ SCP ಸಿಲೆಬಸ್ 2024ರ ಅನುಗುಣವಾಗಿ ಇನ್ನು ಕೊನೆಯ ಅಧ್ಯಾಯ 14 ಮಾತ್ರ ಇರುವುದರಿಂದ ಆ ಅಧ್ಯಾಯವನ್ನು ತಪ್ಪದೇ ಈ ಮುಂದಿನ ಕ್ಲಾಸ್ನಲ್ಲಿ ಡಿಸ್ಕಷನ್ ಮಾಡಿರ್ತೀವಿ ಅಂತ ಹೇಳ್ತಾ, ಮತ್ತೆ BCom BA BSc ಎಲ್ಲಾ ಅಧ್ಯಾಯದ ಅಭ್ಯಾಸ ಪ್ರಶ್ನೋತ್ತರಗಳು ತಪ್ಪದೆ ನಮ್ಮ ಚಾನಲ್ ಸಿಗುತ್ತೆ ಅಂತ ಹೇಳ್ತಾ, ತಪ್ಪದೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಮತ್ತೆ ವಿಡಿಯೋಗಳನ್ನ ವಾಚ್ ಮಾಡಿ, ಪರೀಕ್ಷೆಯಲ್ಲಿ ನಿಮಗೆ ಉಪಯೋಗ ಆಗಬಹುದು ಅಂತ ಹೇಳ್ತಾ, ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಮತ್ತೆ ಮುಂದಿನ ಕ್ಲಾಸಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.